ಓಂ ಶಾಂತಿ. ಇಂದಿನ ದಿನಾಂಕ 24/10/2024. ಪ್ರಾರ್ಥ ಮುರುಳಿ ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಬೇಅದ್ದಿನ ಅಪಾರ ಖುಷಿಯ ಅನುಭವ ಮಾಡಲು ಪ್ರತಿ ಗಳಿಗೆ ತಂದೆಯ ಜೊತೆಯಲ್ಲಿರಿ. ಪ್ರಶ್ನೆ: ತಂದೆಯಿಂದ ಯಾವ ಮಕ್ಕಳಿಗೆ ಬಹಳ ಶಕ್ತಿಯು ಸಿಗುತ್ತದೆ?
ಉತ್ತರ: ನಾವು ಬೇಅದ್ದಿನ ವಿಶ್ವ ಪರಿವರ್ತನೆ ಮಾಡುವವರಾಗಿದ್ದೇವೆ. ನಾವು ಬೇಅದ್ದಿನ ವಿಶ್ವದ ಮಾಲೀಕರಾಗಬೇಕಾಗಿದೆ. ನಮಗೆ ಓದಿಸುವವರು ಸ್ವಯಂ ವಿಶ್ವದ ಮಾಲೀಕ ತಂದೆಯಾಗಿದ್ದಾರೆ ಎಂದು ಯಾರಿಗೆ ನಿಶ್ಚಯವಿರುತ್ತದೆಯೋ ಅಂತಹ ಮಕ್ಕಳಿಗೆ ಬಹಳ ಶಕ್ತಿಯೂ ಸಿಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಅಥವಾ ಆತ್ಮಗಳಿಗೆ ಆತ್ಮಿಕ ತಂದೆಯಾದ ಪರಮಪಿತ ಪರಮಾತ್ಮನು ಓದಿಸುತ್ತಾರೆ ಮತ್ತು ತಿಳಿಸಿಕೊಡುತ್ತಾರೆ, ಏಕೆಂದರೆ ಮಕ್ಕಳೇ ಪಾವನರಾಗಿ ಪುನಃ ಸ್ವರ್ಗದ ಮಾಲೀಕರಾಗುವವರಿದ್ದೀರಿ. ಇಡೀ ವಿಶ್ವದ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಇದು ಮಕ್ಕಳಿಗೆ ನಿಶ್ಚಯವಿರುತ್ತದೆ. ಇಡೀ ವಿಶ್ವದ ತಂದೆ, ಎಲ್ಲ ಆತ್ಮಗಳ ತಂದೆಯು ನೀವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಇಷ್ಟು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆಯೇ? ಏಕೆಂದರೆ ಬುದ್ಧಿಯು ತಮೋ ಪ್ರಧಾನ ಕಬ್ಬಿಣದ ಪಾತ್ರೆಯ ಸಮಾನವಾಗಿದೆ. ಬುದ್ಧಿಯು ಆತ್ಮದಲ್ಲಿದೆ ಅಂದ ಮೇಲೆ ಇಷ್ಟು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೇ? ಬೇಅದ್ದಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ. ನಾವು ಬೇಅದ್ದಿನ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತೇವೆಂದು ಅರಿತುಕೊಳ್ಳುವಷ್ಟು ಶಕ್ತಿಯೂ ಸಿಗುತ್ತದೆ. ಈ ಸಮಯದಲ್ಲಿ ಬೇಅದ್ದಿನ ಸೃಷ್ಟಿಗೆ ನರಕವೆಂದು ಹೇಳಲಾಗುತ್ತದೆ. ಇದು ನಿಮಗೆ ತಿಳಿದಿದೆಯೋ ಅಥವಾ ಈಗಲೂ ಸಹ ಬಡವರು ನರಕದಲ್ಲಿದ್ದಾರೆ, ಉಳಿದ ಸನ್ಯಾಸಿಗಳು ಸಾಹುಕಾರರು ದೊಡ್ಡ ಸ್ಥಾನಮಾನದಲ್ಲೋ ಸ್ವರ್ಗದಲ್ಲಿದ್ದಾರೆಂದು ತಿಳಿಯುತ್ತೀರೋ? ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ನರಕದಲ್ಲಿದ್ದಾರೆ. ಆತ್ಮವು ಇಷ್ಟು ಸೂಕ್ಷ್ಮವಾಗಿದೆ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇಷ್ಟು ಚಿಕ್ಕ ಆತ್ಮದಲ್ಲಿ ಪೂರ್ಣ ಜ್ಞಾನವು ನಿಲ್ಲುತ್ತದೆಯೋ ಅಥವಾ ಮರೆತು ಹೋಗುತ್ತೀರೋ? ವಿಶ್ವದ ಸರ್ವ ಆತ್ಮಗಳ ತಂದೆಯು ನಿಮ್ಮ ಸನ್ಮುಖದಲ್ಲಿ ಕುಳಿತು ನಿಮಗೆ ಓದಿಸುತ್ತಿದ್ದಾರೆ. ಅವಶ್ಯವಾಗಿ ತಂದೆಯು ನಮ್ಮ ಜೊತೆಯಲ್ಲಿಯೇ ಇದ್ದಾರೆಂದು ಇಡೀ ದಿನ ಬುದ್ಧಿಯಲ್ಲಿರುತ್ತದೆಯೇ? ಎಷ್ಟು ಸಮಯ ಕುಳಿತುಕೊಳ್ಳುತ್ತದೆ? 1 ಗಂಟೆಯೋ, ಅರ್ಧ ಗಂಟೆಯೋ ಅಥವಾ ಇಡೀ ದಿನವೋ? ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಕ್ಕೂ ಶಕ್ತಿಯೂ ಬೇಕು. ಪರಮಪಿತ ಪರಮಾತ್ಮನೇ ನಿಮಗೆ ಓದಿಸುತ್ತಾರೆ. ಹೊರಗೆ ತಮ್ಮ ಮನೆಯಲ್ಲಿದ್ದಾಗ ಅಲ್ಲಿ ಜೊತೆ ಇರುವುದಿಲ್ಲ. ಇಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ತಂದೆಯು ನಿಮ್ಮ ಜೊತೆಯಲ್ಲಿದ್ದಾರೆ. ಯಾರ ಪತಿಯಾದರೂ ಹೊರಗಡೆ ಇದ್ದು ಪತ್ನಿಯು ಇಲ್ಲಿದ್ದರೆ ನನ್ನ ಪತಿಯು ನನ್ನ ಜೊತೆ ಇದ್ದಾರೆಂದು ಹೇಳುತ್ತಾರೆಯೇ? ಬೇಅದ್ದಿನ ತಂದೆಯು ಒಬ್ಬರೇ ಆಗಿದ್ದಾರೆ. ತಂದೆಯು ಎಲ್ಲರಲ್ಲಿಯೂ ಇಲ್ಲ. ತಂದೆಯು ಅವಶ್ಯವಾಗಿ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಅಂದ ಮೇಲೆ ಬೇಅದ್ದಿನ ತಂದೆಯು ನಮ್ಮನ್ನು ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆಂದು ಬುದ್ಧಿಯಲ್ಲಿ ಬರುತ್ತದೆಯೇ? ನಾವು ಇಡೀ ವಿಶ್ವದಲ್ಲಿ ಮಾಲೀಕರಾಗಲು ಯೋಗ್ಯರಾಗಿದ್ದೇವೆ ಎನ್ನುವಷ್ಟಾದರೂ ತಮ್ಮನ್ನು ತಿಳಿದುಕೊಳ್ಳುತ್ತೀರಾ? ಇದು ಬಹಳ ಖುಷಿಯ ಮಾತಾಗಿದೆ. ಇದಕ್ಕಿಂತ ಹೆಚ್ಚಿನ ಖುಷಿಯ ಖಜಾನೆಯು ಮತ್ಯಾರಿಗೂ ಸಿಗುವುದಿಲ್ಲ. ಒಂದು ವೇಳೆ ನಾವು ಇಂತಹ ದೇವತೆಗಳಾಗುವವರಿದ್ದೇವೆ ಎಂಬುದಾದರೂ ಬುದ್ಧಿಯಲ್ಲಿದೆಯೇ? ಆ ಚಲನೆ ಇದೆಯೇ? ಅವರಂತೆ ಮಾತನಾಡುವ ಲಕ್ಷಣಗಳಿವೆಯೇ? ಆ ಬುದ್ಧಿ ಇದೆಯೇ? ಯಾವುದೇ ಮಾತಿನಲ್ಲಿ ತಕ್ಷಣ ಕೋಪ ಬಂದು ಬಿಟ್ಟಿತು, ಅದರಿಂದ ಬೇರೆಯವರಿಗೆ ನಷ್ಟವನ್ನುಂಟು ಮಾಡುವುದು, ಅನ್ಯರ ನಿಂದನೆ ಮಾಡಿಬಿಡುವಂತಹ ನಡವಳಿಕೆಯಲ್ಲಿ ನಡೆಯುವುದಿಲ್ಲವೇ? ಸತ್ಯಯುಗದಲ್ಲಿ ದೇವತೆಗಳು ಎಂದಾದರೂ ಯಾರ ನಿಂದನೆಯಾದರೂ ಮಾಡುತ್ತಾರೆಯೇ? ಅಲ್ಲಿ ನಿಂದನೆ ಮಾಡುವ ಚೀಚಿ ವಿಚಾರವಿರುವವರೂ ಇರುವುದೇ ಇಲ್ಲ. ತಂದೆಯಂತೂ ಮಕ್ಕಳನ್ನು ಎಷ್ಟು ಒತ್ತು ಕೊಟ್ಟು ಮೇಲೆತ್ತುತ್ತಾರೆ. ಮಕ್ಕಳೇ, ನೀವು ತಂದೆಯನ್ನು ನೆನಪು ಮಾಡಿ, ಅದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆಯೇ? ತಂದೆಗೆ ಗೊತ್ತಿದೆ, ಅನೇಕರ ನಶೆಯು ಸೋಡಾ ನೀರಿನಂತಾಗಿ ಬಿಡುತ್ತದೆ. ಎಲ್ಲರಿಗೆ ಇಷ್ಟೊಂದು ಖುಷಿಯ ನಶೆ ಏರುವುದಿಲ್ಲ. ಬುದ್ಧಿಯಲ್ಲಿ ಕುಳಿತುಕೊಂಡಾಗಲೇ ನಶೆ ಏರುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆಯೇ ಓದಿಸುತ್ತಾರೆ. ಇಲ್ಲಂತೂ ಎಲ್ಲರೂ
ಪತಿತರು ರಾವಣ ಸಂಪ್ರದಾಯದವರಾಗಿದ್ದಾರೆ. ರಾಮನು ವಾನರ ಸೈನ್ಯದ ಸಹಾಯವನ್ನು ಪಡೆದು ಇದನ್ನು ಮಾಡಿದನು, ಅದನ್ನು ಮಾಡಿದನೆಂದು ಕತೆ ಇದೆಯಲ್ಲವೇ? ಈಗ ನಿಮಗೆ ತಿಳಿದಿದೆ, ತಂದೆಯು ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಿ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆ. ಇಲ್ಲಿ ನೀವು ಮಕ್ಕಳನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ನಮಗೆ ಭಗವಂತನೇ ಓದಿಸುತ್ತಾರೆಂದು ನೀವು ಬಹುಬೇಗನೆ ಹೇಳುತ್ತೀರಿ. ಭಗವಾನುವಾಚ, ಹೇಗೆ ಶಿಕ್ಷಕರು ನಾನು ನಿಮ್ಮನ್ನು ವಕೀಲ ಅಥವಾ ಇಂತಹ ಪದವೀಧರರನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾರೆ, ನಿಶ್ಚಯದಿಂದ ಓದಿಸುತ್ತಾರೆ ಮತ್ತು ಅವರು ಆ ರೀತಿಯಾಗಿ ಬಿಡುತ್ತಾರೆ. ಓದುವವರಲ್ಲಿಯೂ ನಂಬರ್ ವಾರ್ ಇರುತ್ತಾರಲ್ಲವೇ ಮತ್ತು ಪದವಿಯನ್ನು ನಂಬರ್ ವಾರ್ ಪಡೆಯುತ್ತಾರೆ. ಇದು ಸಹ ವಿದ್ಯೆಯಾಗಿದೆ. ತಂದೆಯು ಗುರಿ ದೇಹವನ್ನು ಸನ್ಮುಖದಲ್ಲಿ ತೋರಿಸುತ್ತಿದ್ದಾರೆ. ಈ ವಿದ್ಯೆಯಿಂದ ನಾವು ಈ ರೀತಿಯಾಗುತ್ತೇವೆಂದು ನೀವು ತಿಳಿಯುತ್ತೀರಿ. ಇದು ಖುಷಿಯ ಮಾತಲ್ಲವೇ? ICS ವಿದ್ಯೆಯನ್ನು ಓದುವವರೂ ಸಹ ನಾವು ಇದನ್ನು ಓದಿ ನಂತರ ಇದನ್ನು ಮಾಡುತ್ತೇವೆ, ಮನೆಯನ್ನು ಕಟ್ಟುತ್ತೇವೆ, ಈ ರೀತಿ ಮಾಡುತ್ತೇವೆಂದು ತಿಳಿಯುತ್ತಾರೆ. ಅದೇ ಚಿಂತನೆ ಬುದ್ಧಿಯಲ್ಲಿ ನಡೆಯುತ್ತದೆ. ಇಲ್ಲಂತೂ ನಿಮಗೆ ತಂದೆಯು ಓದಿಸುತ್ತಾರೆ. ಎಲ್ಲರೂ ಓದಬೇಕು ಮತ್ತು ಪವಿತ್ರರಾಗಬೇಕಾಗಿದೆ. ನಾವು ಯಾವುದೇ ಅಪವಿತ್ರ ಕರ್ಮವನ್ನು ಮಾಡುವುದಿಲ್ಲವೆಂದು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಯಾವುದೇ ವಿರುದ್ಧ ಕರ್ಮವನ್ನು ಮಾಡಿದಿರೆಂದರೆ ಸಂಪಾದನೆಯು ಸಮಾಪ್ತಿಯಾಗುತ್ತದೆ. ಇದು ಮೃತ್ಯುಲೋಕ, ಹಳೆಯ ಪ್ರಪಂಚವಾಗಿದೆ. ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತೇವೆ. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗುವುದಿದೆ. ಪರಿಸ್ಥಿತಿಗಳು ಅದೇ ರೀತಿ ಇದೆ. ತಂದೆಯು ನಿಮಗೆ ಅಮರಲೋಕಕ್ಕಾಗಿಯೇ ಓದಿಸುತ್ತಾರೆ. ಇಡೀ ಪ್ರಪಂಚದ ಚಕ್ರದ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ. ಕೈಯಲ್ಲಿ ಯಾವುದೇ ಪುಸ್ತಕವಿಲ್ಲ, ಹಾಗೆಯೇ ಸರಾಗವಾಗಿ ತಂದೆಯು ತಿಳಿಸುತ್ತಾರೆ. ಮೊಟ್ಟ ಮೊದಲ ಮಾತನ್ನು ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ. ಆತ್ಮವು ಭಗವಂತನ ಮಗುವಾಗಿದೆ. ಪರಮಪಿತ ಪರಮಾತ್ಮನು ಪರಮಧಾಮದಲ್ಲಿ ಇರುತ್ತಾರೆ. ನಾವಾತ್ಮರೂ ಸಹ ಅಲ್ಲಿರುತ್ತೇವೆ. ಮತ್ತೆ ಅಲ್ಲಿಂದ ನಂಬರ್ ವಾರ್ ಆಗಿ ಪಾತ್ರವನ್ನಭಿನಯಿಸಲು ಇಲ್ಲಿಗೆ ಬರುತ್ತೇವೆ. ಇದು ಅತಿ ದೊಡ್ಡ ಬೇಅದ್ದಿನ ಸ್ಟೇಜ್ ಆಗಿದೆ. ಈ ಸ್ಟೇಜಿನಲ್ಲಿ ಮೊದಲು ಪಾತ್ರಧಾರಿಗಳು ಪಾತ್ರವನ್ನಭಿನಯಿಸಲು ಭಾರತದಲ್ಲಿ ಹೊಸ ಪ್ರಪಂಚದಲ್ಲಿ ಬರುತ್ತಾರೆ. ಇದು ಅವರ ಚಟುವಟಿಕೆಯಾಗಿದೆ. ನೀವು ಅವರ ಮಹಿಮೆಯನ್ನು ಮಾಡುತ್ತೀರಿ. ಅವರಿಗೆ ಪದಮಾಪತಿಗಳೆಂದು ಹೇಳುತ್ತಾರೆಯೇ? ಅವರುಗಳ ಬಳಿಯಂತೂ ಎಣಿಸಲಾರದಷ್ಟು ಅಪಾರ ಧನವಿರುತ್ತದೆ. ತಂದೆಯಂತೂ ಅವರು ಎಂದೇ ಹೇಳುತ್ತಾರಲ್ಲವೇ? ಏಕೆಂದರೆ ತಂದೆಯು ಬೇಹದ್ದಿನವರಾಗಿದ್ದಾರೆ. ನಾಟಕವು ಮಾಡಲ್ಪಟ್ಟಿದೆ. ಅಂದಾಗ ಶಿವ ತಂದೆಯು ಇವರನ್ನು ಇಂತಹ ಸಾಹುಕಾರರನ್ನಾಗಿ ಮಾಡಿದರಿಂದಲೇ ಭಕ್ತಿ ಮಾರ್ಗದಲ್ಲಿ ಮತ್ತೆ ಅವರ ಮಂದಿರವನ್ನು ಪೂಜೆಗಾಗಿ ಕಟ್ಟಿಸುತ್ತಾರೆ. ಮೊಟ್ಟ ಮೊದಲು ಯಾರು ಪೂಜ್ಯರನ್ನಾಗಿ ಮಾಡಿದರೋ ಅವರು ಪೂಜೆಯನ್ನು ಮಾಡುತ್ತಾರೆ. ತಂದೆಯು ಪ್ರತಿನಿತ್ಯವೂ ಮಕ್ಕಳ ನಶೆಯನ್ನೇರಿಸಲು ಬಹಳಷ್ಟು ತಿಳಿಸುತ್ತಾರೆ. ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಯಾರು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರು ಸೇವೆಯಲ್ಲಿ ತೊಡಗಿರುತ್ತಾರೆ, ಪ್ರಫುಲ್ಲಿತರಾಗಿರುತ್ತಾರೆ. ಇಲ್ಲವೆಂದರೆ ಬಾಡಿ ಹೋಗಿರುತ್ತಾರೆ. ಅವಶ್ಯವಾಗಿ ಇವರು ಭಾರತದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. ಆಗ ಮತ್ಯಾವುದೇ ಧರ್ಮವಿರಲಿಲ್ಲ, ಕೇವಲ ದೇವತಾ ಧರ್ಮವಷ್ಟೇ ಇತ್ತು. ನಂತರದಲ್ಲಿ ಅನ್ಯ ಧರ್ಮವೂ ಬಂದಿವೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಶಾಲೆಯಲ್ಲಿ ಗುರಿ ಉದ್ದೇಶವಂತೂ ಬೇಕಲ್ಲವೇ? ಸತ್ಯಯುಗದ ಆದಿಯಲ್ಲಿ ಇವರು ಆಳ್ವಿಕೆ ಮಾಡುತ್ತಿದ್ದರು. ನಂತರ 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಇದು ಬೇಹದ್ದಿನ ವಿದ್ಯೆಯಾಗಿದೆ. ಜನ್ಮ ಜನ್ಮಾಂತರವಂತೂ ಲೌಕಿಕ ವಿದ್ಯೆಯನ್ನು ಓದುತ್ತಾ ಬಂದಿದ್ದೀರಿ. ಇದರಲ್ಲಿ ಪಕ್ಕಾ ನಿಶ್ಚಯವಿರಬೇಕು. ಇಡೀ ಸೃಷ್ಟಿಯಲ್ಲಿ ಪರಿವರ್ತನೆ ಮಾಡುವವರು
ಪುನಃಸ್ಥಾಪನೆ ಮಾಡುವವರು, ಅರ್ಥಾತ್ ನರಕವನ್ನು ಸ್ವರ್ಗವನ್ನಾಗಿ ಮಾಡುವ ತಂದೆಯೂ ನಮಗೆ ಓದಿಸುತ್ತಿದ್ದಾರೆ. ಇದಂತೂ ಖಚಿತವಾಗಿದೆ. ಮುಕ್ತಿಧಾಮಕ್ಕಂತೂ ಎಲ್ಲರೂ ಹೋಗುತ್ತಾರೆ, ಆದರೆ ಸ್ವರ್ಗದಲ್ಲಿ ಎಲ್ಲರೂ ಬರುವುದಿಲ್ಲ. ಈಗ ನೀವು ಇದನ್ನು ತಿಳಿದುಕೊಂಡಿದ್ದೀರಿ. ತಂದೆಯು ನಮ್ಮನ್ನು ಈ ವಿಷಯ ಸಾಗರ ವೇಶ್ಯಾಲಯದಿಂದ ಬಿಡಿಸುತ್ತಾರೆ. ಈಗಂತೂ ಇದು ಅವಶ್ಯವಾಗಿ ವೇಶ್ಯಾಲಯವಾಗಿದೆ. ಯಾವಾಗಿನಿಂದ ಇದು ಪ್ರಾರಂಭವಾಗುತ್ತದೆ ಎಂಬುದನ್ನು ಸಹ ನೀವು ಈಗಾಗಲೇ ಅರಿತುಕೊಂಡಿದ್ದೀರಿ. ಈ ರಾವಣ ರಾಜ್ಯವು 2500 ವರ್ಷಗಳ ಹಿಂದೆ ಭಕ್ತಿಯು ಪ್ರಾರಂಭವಾಗಿದೆ. ಆ ಸಮಯದಲ್ಲಿ ದೇವಿ ದೇವತಾ ಧರ್ಮದವರೇ ಇದ್ದರು. ಅನಂತರ ಅವರು ವಾಮ ಮಾರ್ಗದಲ್ಲಿ ಬಂದು ಬಿಟ್ಟರು. ಭಕ್ತಿಗಾಗಿ ಮಂದಿರಗಳನ್ನು ಮಾಡುತ್ತಾರೆ. ಸೋಮನಾಥ ಮಂದಿರವು ಎಷ್ಟು ದೊಡ್ಡದಾಗಿ ಕಟ್ಟಲ್ಪಟ್ಟಿದೆ, ಅದರ ಇತಿಹಾಸವನ್ನು ಕೇಳಿದ್ದೀರಿ. ಮಂದಿರವು ಹೇಗಿತ್ತು ಅಂದಾಗ ಆ ಸಮಯದಲ್ಲಿ ಇವರು ಇನ್ನೆಷ್ಟು ಧನವಂತರಿರಬಹುದು. ಕೇವಲ ಒಂದು ಮಂದಿರವಂತೂ ಇರುವುದಿಲ್ಲ, ಅದರ ಜೊತೆಗೆ ಬಹಳಷ್ಟು ಮಂದಿರಗಳು ಇರುತ್ತವೆ. ಇತಿಹಾಸದಲ್ಲಿ ಕೇವಲ ಒಂದು ಮಂದಿರದ ಹೆಸರನ್ನು ಹಾಕಿದ್ದಾರೆ. ಅನೇಕ ರಾಜರುಗಳು ಬಹಳಷ್ಟು ಮಂದಿರಗಳನ್ನು ಕಟ್ಟಿಸುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ನೋಡಿ ಎಲ್ಲರೂ ಪೂಜೆ ಮಾಡುತ್ತಾರಲ್ಲವೇ ಅಂದಾಗ ಅನೇಕ ಮಂದಿರಗಳಿರುತ್ತವೆ ಎಂದಾಗ ಕೇವಲ ಒಂದನ್ನಷ್ಟೇ ಲೂಟಿ ಮಾಡಿಲ್ಲ, ಅದರ ಸುತ್ತಮುತ್ತಲಿರುವ ಮಂದಿರಗಳನ್ನು ಲೂಟಿ ಮಾಡಿರುತ್ತಾರೆ. ಅಲ್ಲಿ ಹಳ್ಳಿಗಳು ಸಹ ಬಹಳ ದೂರದಲ್ಲಿರುವುದಿಲ್ಲ, ಒಂದಕ್ಕೊಂದು ಸಮೀಪದಲ್ಲಿರುತ್ತದೆ. ಏಕೆಂದರೆ ಅಲ್ಲಿ ಪ್ರಯಾಣ ಮಾಡಲು ರೈಲು ಇತ್ಯಾದಿಗಳಿರುವುದಿಲ್ಲ. ಆದ್ದರಿಂದ ಅಲ್ಲಿ ಪರಸ್ಪರ ಹತ್ತಿರವಿರುತ್ತಾರೆ. ನಂತರ ನಿಧಾನವಾಗಿ ಸೃಷ್ಟಿಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನೀವು ಮಕ್ಕಳು ಓದುತ್ತಿದ್ದೀರಿ. ಅತಿ ದೊಡ್ಡ ತಂದೆಯು ನಿಮಗೆ ಓದಿಸುತ್ತಾರೆ. ಇದು ನಶೆ ಇರಬೇಕಲ್ಲವೇ? ಮನೆಯಲ್ಲೆಂದು ಅಳುವುದಾಗಲಿ ದುಃಖಿಸುವುದಾಗಲಿ ಮಾಡಬಾರದು. ಇಲ್ಲಿ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳಿಗೆ ಓದಿಸಲಾಗುತ್ತದೆ. ಈ ನಡುವಿನ ಸಮಯದಲ್ಲಿ ನೀವು ಪರಿವರ್ತನೆಯಾಗುತ್ತೀರಿ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಓದುತ್ತಿದ್ದೀರಿ. ಭಗವಂತನೇ ಓದಿಸುತ್ತಿದ್ದಾರೆ. ಇಡೀ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಾರೆ. ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ. ಆ ಹೊಸ ಪ್ರಪಂಚಕ್ಕೆ ನೀವು ಮಾಲೀಕರಾಗಬೇಕಾಗಿದೆ. ನಿಮಗೆ ಯುಕ್ತಿಯನ್ನು ತಿಳಿಸಲು ತಂದೆಯು ಬಂಧಿತರಾಗಿದ್ದಾರೆ. ಅಂದ ಮೇಲೆ ನೀವು ಮಕ್ಕಳು ಇದನ್ನು ಕಾರ್ಯದಲ್ಲಿ ತರಬೇಕಲ್ಲವೇ? ಇದಂತೂ ನಿಮಗೆ ಗೊತ್ತಿದೆ. ನಾವು ಇಲ್ಲಿನ ನಿವಾಸಿಗಳಲ್ಲ, ನಮ್ಮ ರಾಜಧಾನಿ ಇತ್ತು ಎಂಬುದನ್ನು ನೀವು ತಿಳಿದುಕೊಂಡಿರಲಿಲ್ಲ. ಈಗ ತಂದೆಯು ತಿಳಿಸಿದ್ದಾರೆ. ರಾವಣ ರಾಜ್ಯದಲ್ಲಿ ನೀವು ಬಹಳ ದುಃಖಿಯಾಗಿದ್ದೀರಿ. ಇದಕ್ಕೆ ವಿಕಾರಿ ಪ್ರಪಂಚವೆಂದೇ ಹೇಳಲಾಗುತ್ತದೆ. ಸತ್ಯಯುಗಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ಈಗ ಮನುಷ್ಯರು ತಮ್ಮನ್ನು ವಿಕಾರಿಗಳೆಂದು ಹೇಳಿಕೊಳ್ಳುತ್ತಾರೆ. ಈ ರಾವಣ ರಾಜ್ಯವು ಯಾವಾಗಿನಿಂದ ಪ್ರಾರಂಭವಾಯಿತೋ ಏನಾಯಿತು ಎಂಬುದು ಯಾರಿಗೂ ತಿಳಿದಿಲ್ಲ. ಬುದ್ಧಿಯು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ. ಈಗ ಮನುಷ್ಯರು ತಮ್ಮನ್ನು ವಿಕಾರಿಗಳೆಂದು ಹೇಳಿಕೊಳ್ಳುತ್ತಾರೆ. ಈ ರಾವಣ ರಾಜ್ಯವು ಯಾವಾಗಿನಿಂದ ಪ್ರಾರಂಭವಾಯಿತೋ ಏನಾಯಿತು ಎಂದು ಯಾರಿಗೂ ತಿಳಿದಿಲ್ಲ. ಬುದ್ಧಿಯು ಸಂಪೂರ್ಣ ತಮೋಪ್ರಧಾನವಾಗಿ ಬಿಟ್ಟಿದೆ. ಏನಾಯಿತೆಂದು ಯಾರಿಗೂ ತಿಳಿದಿಲ್ಲ. ಬುದ್ಧಿಯು ಸಂಪೂರ್ಣ ತಮೋಪ್ರಧಾನವಾಗಿ ಬಿಟ್ಟಿದೆ. ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಾಗಿದ್ದೀರಿ. ಆಗ ವಿಶ್ವದ ಮಾಲೀಕರಾಗಿದ್ದೀರಿ. ಬಹಳ ಸುಖಿಯಾಗಿದ್ದೀರಿ. ಅದರ ಹೆಸರೇ ಆಗಿದೆ ಸುಖಧಾಮ.
ಇಲ್ಲಂತೂ ಅಪಾರ ದುಃಖವಿದೆ. ಸುಖದ ಪ್ರಪಂಚ ಹೇಗೆ ಮತ್ತು ದುಃಖದ ಪ್ರಪಂಚ ಹೇಗಿದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ. ಸುಖವೆಷ್ಟು ಸಮಯ ಮತ್ತು ದುಃಖದ ಸಮಯ ಎಷ್ಟು ನಡೆಯುತ್ತದೆ ಎಂಬುದನ್ನು ಮನುಷ್ಯರು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ಅರಿತುಕೊಳ್ಳುತ್ತಾರೆ. ತಿಳಿಸುವವರು ಬೇಅದ್ದಿನ ತಂದೆಯಾಗಿದ್ದಾರೆ. ಕೃಷ್ಣನಿಗೆ ಬೇಅದ್ದಿನ ತಂದೆ ಎಂದು ಹೇಳಲು ಸಾಧ್ಯವಿಲ್ಲ. ಇದು ಇಷ್ಟವಾಗುವುದೂ ಇಲ್ಲ. ಆದರೆ ಯಾರಿಗೆ ತಂದೆ ಎಂದು ಹೇಳುವುದು ಎಂಬುದು ಏನನ್ನೂ ತಿಳಿದುಕೊಂಡಿಲ್ಲ. ಭಗವಂತನು ತಿಳಿಸುತ್ತಾರೆ, ನನ್ನ ನಿಂದನೆ ಮಾಡುತ್ತೀರಿ, ಆದರೆ ನಾನು ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೇನೆ. ನನಗೆ ಎಷ್ಟೊಂದು ನಿಂದನೆ ಮಾಡಿದ್ದೀರಿ ಮತ್ತು ದೇವತೆಗಳಿಗೂ ನಿಂದನೆ ಮಾಡಿದ್ದಾರೆ. ಎಷ್ಟೊಂದು ಮೂಢಮತಿ ಮನುಷ್ಯರಾಗಿ ಬಿಟ್ಟಿದ್ದಾರೆ. ಭಜ ಗೋವಿಂದಂ ಎಂದು ಹೇಳುತ್ತಾರೆ. ತಂದೆಯು ಹೇಳುತ್ತಾರೆ, ಏ ಮೂಢಮತಿಗಳೇ, ಗೋವಿಂದಂ ಗೋವಿಂದಂ ರಾಮ ರಾಮ ಎಂದು ಹೇಳುತ್ತಾ ನಾವು ಯಾರನ್ನು ಭಜಿಸುತ್ತೇವೆ ಎಂಬುದೇನೂ ಬುದ್ಧಿಯಲ್ಲಿ ಬರುವುದಿಲ್ಲ. ಕಲ್ಲು ಬುದ್ಧಿಯವರಿಗೆ ಮೂಢಮತಿಗಳೆಂದೇ ಹೇಳುತ್ತಾರೆ. ಈಗ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ತಂದೆಯು ಸರ್ವರ ಸದ್ಗತಿದಾತನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ತಮ್ಮ ಪರಿವಾರ ಇತ್ಯಾದಿಗಳಲ್ಲಿ ಎಷ್ಟೊಂದು ಸಿಕ್ಕಿ ಹಾಕಿಕೊಂಡಿದ್ದೀರಿ. ಭಗವಂತನು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಬುದ್ಧಿಯಲ್ಲಿ ತರಬೇಕು. ಆದರೆ ಆಸುರಿ ಮತದಲ್ಲಿ ಸಿಲುಕಿಕೊಳ್ಳುವುದರಿಂದ ಈಶ್ವರಿಯ ಮತದಂತೆ ಹೇಗೆ ನಡೆಯುತ್ತಾರೆ? ಗೋವಿಂದನೆಂದರೆ ಯಾರು, ಏನಾಗಿದ್ದಾರೆ ಏನೂ ಗೊತ್ತಿಲ್ಲ. ತಂದೆಯು ತಿಳಿಸುತ್ತಾರೆ, ಬಾಬಾ ತಾವು ಅನೇಕ ಬಾರಿ ನಮಗೆ ತಿಳಿಸಿದ್ದೀರೆಂದು ಮಕ್ಕಳು ಹೇಳುತ್ತೀರಿ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಬಾಬಾ, ನಾವು ಪುನಃ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ನಾವು ಅವಶ್ಯವಾಗಿ ನರನಿಂದ ನಾರಾಯಣರಾಗುತ್ತೇವೆ. ನಾವು ಈ ರೀತಿ ಆಗುತ್ತೇವೆಂದು ವಿದ್ಯಾರ್ಥಿಗೆ ವಿದ್ಯೆಯ ನಶೆಯಂತೂ ಇದ್ದೇ ಇರುತ್ತದೆ, ನಿಶ್ಚಯವಿರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಯಾರೊಂದಿಗೂ ಕ್ರೋಧ ಮಾಡಬಾರದು. ದೇವತೆಗಳಲ್ಲಿ ಪಂಚವಿಕಾರಗಳಿರುವುದಿಲ್ಲ. ಅಂದಾಗ ಶ್ರೀಮತದಂತೆ ನಡೆಯಬೇಕು. ಶ್ರೀಮತವು ಮೊಟ್ಟ ಮೊದಲನೆಯದಾಗಿ ಹೇಳುತ್ತದೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ನೀವಾತ್ಮಗಳು ಪರಮಧಾಮದಿಂದ ಇಲ್ಲಿಗೆ ಪಾತ್ರವನ್ನಭಿನಯಿಸಲು ಬಂದಿದ್ದೀರಿ. ನಿಮ್ಮದು ವಿನಾಶಿ ಶರೀರವಾಗಿದೆ, ಆತ್ಮವು ಅವಿನಾಶಿಯಾಗಿದೆ. ಅಂದಾಗ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ನಾನಾತ್ಮ ಪರಮಧಾಮದಿಂದ ಇಲ್ಲಿಗೆ ಪಾತ್ರವನ್ನಭಿನಯಿಸಲು ಬಂದಿದ್ದೇನೆ. ಈಗ ನೀವಿಲ್ಲಿ ದುಃಖಿಯಾಗುತ್ತೀರಿ. ಆದ್ದರಿಂದಲೇ ಮುಕ್ತಿಧಾಮಕ್ಕೆ ಹೋಗಬೇಕೆಂದು ಹೇಳುತ್ತಾರೆ. ಆದ್ದರಿಂದ ನಿಮ್ಮನ್ನು ಯಾರು ಪಾವನರನ್ನಾಗಿ ಮಾಡುತ್ತಾರೆ? ಒಬ್ಬರನ್ನೇ ಕರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಮ್ಮ ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಆತ್ಮವೆಂದು ತಿಳಿಯಿರಿ, ದೇಹವೆಂದು ತಿಳಿಯಬಾರದು. ನಾನು ಆತ್ಮಗಳಿಗೆ ತಿಳಿಸುತ್ತೇನೆ, ಏ ಪತಿತ ಪಾವನರನ್ನಾಗಿ ಮಾಡಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಈಗ ಮತ್ತೆ ಕರೆಯುತ್ತಾರೆ. ಕೃಷ್ಣನ ಜೊತೆ ಪ್ರೀತಿಯಂತೂ ಇದೆ. ಕೃಷ್ಣನಿಗೆ ಎಲ್ಲರಿಗಿಂತ ಹೆಚ್ಚಿನದಾಗಿ ಕುಮಾರಿಯರು ಮಾತೆಯರು ವ್ರತ ನಿಯಮಗಳನ್ನು ಇಟ್ಟುಕೊಳ್ಳುತ್ತಾರೆ, ನಿರ್ಜಲರಾಗಿರುತ್ತಾರೆ. ಕೃಷ್ಣಪುರಿ ಅರ್ಥಾತ್ ಸತ್ಯಯುಗದಲ್ಲಿ ಹೋಗಬೇಕೆಂದು ತಿಳಿಯುತ್ತಾರೆ. ಆದರೆ ಜ್ಞಾನವಿಲ್ಲದ ಕಾರಣ ಬಹಳ ಹಠಯೋಗವನ್ನು ಮಾಡುತ್ತಾರೆ. ಕೃಷ್ಣಪುರಿಯಲ್ಲಿ ಹೋಗುವುದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮ್ಮನ್ನು ಯಾರೂ ತಡೆಯುವುದಿಲ್ಲ. ಅವರಂತೂ ಸರ್ಕಾರದ ಮುಂದೆ ಬೇಸರ ಪಡಿಸುವುದಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಾರೆ, ಹಠ ಮಾಡುತ್ತಾರೆ. ನೀವಂತೂ ಯಾರ ಮುಂದೆಯೂ ಧರಣಿ ಸತ್ಯಾಗ್ರಹ ಮಾಡಬೇಕಾಗಿಲ್ಲ. ಇದನ್ನು ನಿಮಗೆ ಯಾರೂ ಕಲಿಸಿಯೂ ಇಲ್ಲ. ಶ್ರೀಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದಾನೆ. ಆದರೆ ಯಾರಿಗೂ ತಿಳಿದಿಲ್ಲ.
ಅವರು ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಭಕ್ತಿ ಮತ್ತು ಜ್ಞಾನ ಇವೆರಡೂ ಬೇರೆ ಬೇರೆಯಾಗಿದೆ. ಜ್ಞಾನವು ದಿನ, ಭಕ್ತಿಯು ರಾತ್ರಿಯಾಗಿದೆ. ಯಾರದ್ದು? ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲಾಗಿದೆ. ಆದರೆ ಇದರ ಅರ್ಥವನ್ನು ಗುರುಗಳಾಗಲಿ ಅವರ ಶಿಷ್ಯರಾಗಲಿ ಅರಿತುಕೊಂಡಿಲ್ಲ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದ ರಹಸ್ಯವನ್ನು ತಂದೆಯು ನಿಮಗೆ ತಿಳಿಸಿದ್ದಾರೆ. ಜ್ಞಾನವು ದಿನ, ಭಕ್ತಿಯು ರಾತ್ರಿ ಮತ್ತು ಅದರ ನಂತರ ವೈರಾಗ್ಯ. ಇದನ್ನು ಅವರು ತಿಳಿದುಕೊಂಡಿಲ್ಲ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಈ ಶಬ್ದವು ಬಹಳ ನಿಖರವಾಗಿದೆ, ಆದರೆ ಅರ್ಥವೂ ಗೊತ್ತಿಲ್ಲ. ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಜ್ಞಾನವನ್ನು ತಂದೆಯೂ ಕೊಡುತ್ತಾರೆ, ಆಗ ಅದರಿಂದ ದಿನವಾಗಿ ಬಿಡುತ್ತದೆ. ಭಕ್ತಿಯು ಪ್ರಾರಂಭವಾದಾಗ ರಾತ್ರಿ ಎಂದು ಹೇಳಲಾಗುತ್ತದೆ, ಏಕೆಂದರೆ ಅಜ್ಞಾನದಲ್ಲಿ ಅಲೆಯುತ್ತಾರೆ. ಬ್ರಹ್ಮನ ರಾತ್ರಿ ಬ್ರಾಹ್ಮಣರ ರಾತ್ರಿ, ಅನಂತರ ದಿನವಾಗುತ್ತದೆ. ಜ್ಞಾನದಿಂದ ದಿನ ಮತ್ತು ಭಕ್ತಿಯಿಂದ ರಾತ್ರಿ. ರಾತ್ರಿಯಲ್ಲಿ ನೀವು ವನವಾಸದಲ್ಲಿ ಕುಳಿತಿದ್ದೀರಿ, ನಂತರ ನೀವು ದಿನದಲ್ಲಿ ಎಷ್ಟೊಂದು ಧನವಂತರಾಗಿ ಬಿಡುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯಿಂದ ಇಷ್ಟೊಂದು ಖುಷಿಯ ಖಜಾನೆಯು ಯಾವುದು ಸಿಗುತ್ತಿದೆ? ಅದು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತಿದೆಯೇ? ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆಂದ ಮೇಲೆ ಅಂತಹ ಚಲನೆ ಇದೆಯೇ? ಮಾತನಾಡುವ ಲಕ್ಷಣಗಳು ಆ ರೀತಿ ಇದೆಯೇ ಎಂದು ಯಾರ ನಿಂದನೆ ಮಾಡುವುದಿಲ್ಲವೇ? ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ನಂತರ ಯಾವುದೇ ಅಪವಿತ್ರ ಕರ್ಮವಾಗುತ್ತಿಲ್ಲವೇ? ವರದಾನ: ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಪರಿಸ್ಥಿತಿಗಳ ಆಟವನ್ನು ನೋಡುವಂತಹ ಸಂತೋಷಿ ಆತ್ಮಭವ. ಎಂತಹದ್ದೇ ಅಲುಗಾಡಿಸುವಂಥ ಪರಿಸ್ಥಿತಿ ಇರಲಿ, ಆದರೆ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾದಾಗ ಅನುಭವ ಮಾಡುವಿರಿ. ಹೇಗೆ ಪಪೆಟ್ ಶೋ ಸೂತ್ರದ ಬೊಂಬೆಯ ಆಟ ಆಗಿದೆ. ಸತ್ಯವಾಗಿರುವುದಿಲ್ಲ. ತಮ್ಮ ಶಾನ್ನಲ್ಲಿರುತ್ತಾ ಆಟವನ್ನು ನೋಡಿ ಸಂಗಮಯುಗದ ಶ್ರೇಷ್ಠ ಶಾನ್ ಆಗಿದೆ. ಸಂತುಷ್ಟ ಮಣಿಯಾಗುವುದು ಅಥವಾ ಸಂತುಷ್ಟರಾಗಿರುವುದು. ಈ ಶಾನ್ನಲ್ಲಿರುವಂತಹ ಆತ್ಮ ಎಂದು ಒತ್ತಡದಲ್ಲಿ ಇರಲು ಸಾಧ್ಯವಿಲ್ಲ. ಸಂಗಮ ಯುಗದಲ್ಲಿ ಬಾಪ್ ದಾದಾರವರ ವಿಶೇಷ ಕೊಡುಗೆ ಸಂತುಷ್ಟತೆಯಾಗಿದೆ. ಸ್ಲೋಗನ್: ಈ ರೀತಿ ಸುಂದರರಾಗಿ ಯಾವುದರಿಂದ ಮನಸ್ಸಿನ ಖುಷಿ ಮುಖದಲ್ಲಿ ಸ್ಪಷ್ಟವಾಗಿ ಕಂಡುಬರುವುದೋ ಒಳ್ಳೆಯದು. ಓಂ ಶಾಂತಿ.